ಈಗ ಮುಂದಿನ ನೋಡಿ, ದ್ರವ್ಯಾಣಾಮಪ್ಯಭಾವೇ ಅಭಾವೇತು ಸಲಿಲೇನಾಪಿ ಪೂಜಿತಃ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಂ ನ ಪೂಜಿತಃ. ಯಮ ಹೇಳ್ತಕ್ಕಂಥ ಮಾತನ್ನ ಮುಂದುವರಿಸ್ತಾ ಇದ್ದಾರೆ. ದ್ರವ್ಯಾಣಾಮಪ್ಯಭಾವೇತು, ಯಾವ ದ್ರವ್ಯಗಳೂ ಕೂಡ ನಿಮಗೆ ಸಿಗಲಿಲ್ಲ ಅಂತಾದ್ರೆ, ದೇವರ ಪೂಜೆಯನ್ನು ಮಾಡಬೇಕಾಗಿದ್ರೆ ನಮಗೆ ಸಾಮಗ್ರಿಗಳಿಲ್ಲ, ಆ ಸಾಮಗ್ರಿ ಇಲ್ಲ, ಈ ಸಾಮಗ್ರಿ ಇಲ್ಲ ಅಂತ ಹೇಳಿ ದೇವರ ಪೂಜೆಯನ್ನು ಬಿಡ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದ್ರವ್ಯಾಣಾಮಪ್ಯಭಾವ ಅಭಾವೇತು, ಯಾವ ದ್ರವ್ಯಗಳು ನಿಮಗೆ ಸಿಗದೇ ಇದ್ರೂ ಕೂಡ ಕೇವಲ ನೀರಿನಿಂದಲೂ ಪೂಜೆ ಮಾಡಬಹುದು ಭಗವಂತನ ಪೂಜೆಯನ್ನ. ಸಲಿಲೇನಾಪಿ ಪೂಜಿತಃ, ಕೇವಲ ನೀರಿನಿಂದ ಪೂಜೆಯನ್ನು ಮಾಡಿದ್ರೂ ಕೂಡ ಆ ಭಗವಂತ ಯೋ ದದಾತಿ ಸ್ವಕಂ ಸ್ಥಾನಂ, ತನ್ನ ಸ್ಥಾನವಾಗಿರ್ತಕ್ಕಂತಹ ವೈಕುಂಠವನ್ನೇ ಕರುಣಿಸ್ತಾನೆ ಭಗವಂತ. ಅಂತಹ ಭಗವಂತನನ್ನ ನೀವು ಯಾಕೆ ಪೂಜೆ ಮಾಡಲಿಲ್ಲ ಅಂತ ಆ ಯಮದೇವರು ಕೇಳ್ತಾರಂತೆ. ನರಕದಲ್ಲಿ ದುಃಖ ಅನುಭವಿಸ್ತಾ ಇರ್ತಕ್ಕಂಥ ಜನರನ್ನ ಕುರಿತು ಯಮದೇವರು ಹೇಳ್ತಾರೆ, ನಿಮಗೆ ದೇವ್ರ ಪೂಜೆ ಮಾಡಲಿಕ್ಕೆ ಆ ವಸ್ತು ಸಿಗಲಿಲ್ಲ, ಈ ವಸ್ತು ಸಿಗಲಿಲ್ಲ ಅಂತ ಕಾರಣ ಹೇಳಿ ನೀವು ಪೂಜೆಯನ್ನು ಮಾಡದೇ ಇರೋದಕ್ಕಿಂತ ನೀರಿನಿಂದಲಾದರೂ ನೀವು ಪೂಜೆಯನ್ನು ಮಾಡಿದ್ರೆ, ಪತ್ರಂ ಪುಷ್ಪಂ ಫಲಂ ತೋಯಂ, ತೋಯಂ ಅಂದರೆ ನೀರು, ಒಂದು ಹನಿ ನೀರನ್ನ ನೀವು ಭಗವಂತನಿಗೆ ಭಕ್ತಿಯಿಂದ ಕೊಟ್ಟಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಭಗವಂತ ನಿಮಗೆ ಉತ್ತಮವಾಗಿರ್ತಕ್ಕಂತಹ ವೈಕುಂಠವನ್ನೇ ಕೊಡ್ತಾ ಇದ್ದ. ಆದರೆ ನೀವು ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದೀರಿ, ಕೇವಲ ದೇವರ ಪೂಜೆಯನ್ನು ಮಾಡದೆ ಈ ನರಕದಲ್ಲಿ ಬಂದು ಒದ್ದಾಡ್ತಾ ಇದ್ದೀರಿ ಎಂಬುದಾಗಿ ಯಮದೇವರು ಆ ಜೀವಿಗಳಿಗೆ ಹೇಳ್ತಾ ಇದ್ದಾರಂತೆ. ಇನ್ನು ಈ ಪದ್ಯ ಇದರ ಮುಂದೆ ಬರ್ತಕ್ಕಂಥ ಪದ್ಯನೂ ಕೂಡ ಯಮದೇವರು ಹೇಳ್ತಕ್ಕಂಥ ಮಾತು. ಇದರ ಹಿಂದೆ ಬಂದಿರತಕ್ಕಂಥ ಪದ್ಯ ನರಕೇ ಕಚ್ಚಮಾನಸ್ತು ಅಂತ ಈಗ ಏನು ಹಿಂದೆ ಹೇಳಿದ್ವಿ, ಆ ಪದ್ಯನೂ ಕೂಡ ಯಮದೇವರು ನರಕದಲ್ಲಿ ಇರ್ತಕ್ಕಂಥ ದೇವರಿಗೆ ಜೀವಿಗಳಿಗೆ ಹೇಳಿದ್ರಿ ಎಂಬುದಾಗಿ ನಾರದ ಹೇಳ್ತಕ್ಕಂಥ ಮಾತು. ಹಾಗಾಗಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕೂಡ ಯಮ ಇವರಿಗೆ ನರಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜೀವಿಗಳಿಗೆ ಹೇಳಿದ ಅಂತಾನೆ ಈ 3 ಪದ್ಯಗಳನ್ನು ಕೂಡ ಇಟ್ಕೊಳ್ಬೇಕು. ಆದರೆ ಈ ರೀತಿಯಾಗಿ ಯಮದೇವರು ಹೇಳಿದರು ಎಂಬುದಾಗಿ ರುದ್ರದೇವರು ಹೇಳಿದರು ಅಂತ ಇಟ್ಕೊಳ್ಬೇಕು. ಇದು ರುದ್ರದೇವರು ಹೇಳಿದ ಮಾತು ಅಂತ ಅಲ್ಲಿ ವೆಂಕಟೇಶ್ವರ ಅವರು ಪ್ರಶ್ನೆ ಕೇಳಿದ್ದಾರೆ. ರುದ್ರದೇವರು ಹೇಳಿದ್ದು ಹೌದು, ಆದರೆ ರುದ್ರದೇವರು ಏನ್ ಹೇಳ್ತಾರೆ ಅಂದ್ರೆ, ಯಮ ಈ ರೀತಿಯಾಗಿ ಆ ಜೀವಿಗಳಿಗೆ ಹೇಳಿದ ಎಂಬುದಾಗಿ ರುದ್ರದೇವರು ಹೇಳಿದರು. ಇನ್ನು ಅದರ ಮುಂದಿನ ಶ್ಲೋಕ ನೋಡಿ, ಅದು ಯಮಧರ್ಮ ಹೇಳ್ತಕ್ಕಂಥ ಮಾತು ಅಂತ ಇದರ ಮುಂದಿನ ಶ್ಲೋಕ, ಅದು 18ನೇ ಶ್ಲೋಕ. ಅಲ್ಲಿ ನರಸಿಂಹ ಋಷಿಕೇಶ ಪುಂಡರೀಕನಿಭೇಕ್ಷಣಃ ಸ್ಮರಣಾನ್ ಮುಕ್ತಿದೋ ನೃಣಾಂ ಸತ್ವಯಾ ಕಿಂ ನ ಪೂಜಿತಃ. ಇದು ಕೂಡ ಯಮಧರ್ಮರಾಜ ಜೀವಿಗಳಿಗೆ ಹೇಳ್ತಾ ಇದ್ದಾರೆ. ನರಕದಲ್ಲಿ ದುಃಖ ಪಡ್ತಾ ಇರ್ತಕ್ಕಂಥ ಜೀವಿಗಳಿಗೆ ಹೇಳ್ತಕ್ಕಂಥ ಮಾತು, ನರಸಿಂಹ ಋಷಿಕೇಶ ಪುಂಡರೀಕ ನಿಭೇಕ್ಷಣ. ಆ ಭಗವಂತ ನರಸಿಂಹರೂಪಿಯಾಗಿರ್ತಕ್ಕಂಥವನು, ನರ ಮತ್ತು ಸಿಂಹ, ನರಸಿಂಹನಾಗಿ ಅವತಾರವನ್ನು ಮಾಡಿರ್ತಕ್ಕಂಥವನು. ಋಷಿಕೇಶ, ಎಲ್ಲ ಇಂದ್ರಿಯಗಳಿಗೂ ತಾನು ನಿಯಂತ್ರಣ ಮಾಡ್ತಕ್ಕಂಥವನು, ಸರ್ವೇಂದ್ರಿಯ ಪ್ರೇರಕ ಆ ಭಗವಂತ. ಎಲ್ಲ ಇಂದ್ರಿಯಗಳಿಗೂ ಪ್ರೇರಕನಾಗಿರ್ತಕ್ಕಂಥವನು ಆ ಭಗವಂತ. ಅವನನ್ನ ಋಷಿಕೇಶ ಅಂತ ಕರೀತಾ ಇದ್ದಾರೆ. ಹಾಗೆ ಪುಂಡರೀಕ ನಿಭೇಕ್ಷಣ, ಪುಂಡರೀಕ ಅಂದ್ರೆ ಕಮಲ, ಆ ಕಮಲದಂತೆ ಕಣ್ಣುಳ್ಳವನು ಆ ಭಗವಂತ. ಇಂಥ ಭಗವಂತನನ್ನ ಸ್ಮರಣೆ ಮಾಡಿದರೆ ಸಾಕು, ಅವನು ಮೋಕ್ಷವನ್ನೇ ಕರುಣಿಸ್ತಾನೆ. ಅಂಥ ಕರುಣಾಳು ಭಗವಂತ ನರಸಿಂಹ ಋಷಿಕೇಶ ಪುಂಡರೀಕ ನಿಭೇಕ್ಷಣ. ಇಂತಹ ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಸಾಕು, ನಿಮಗೆ ಇಂಥ ನರಕ ದುಃಖ ಆಗ್ತಾ ಇರಲಿಲ್ಲ, ಮೋಕ್ಷವನ್ನೇ ಕರುಣಿಸ್ತಾನೆ ಭಗವಂತ.
ಸತ್ವಯ ಕಿನ್ನ ಪೂಜಿತ, ಅಂತ ಭಗವಂತನನ್ನ ನೀವು ಯಾಕೆ ಪೂಜೆ ಮಾಡಲಿಲ್ಲ ಎಂಬುದಾಗಿ ಆ ಯಮಧರ್ಮರಾಜ ಕೇಳ್ತಾ ಇದ್ದಾನಂತೆ. ಹೀಗೆ ಯಮಧರ್ಮರಾಜ ನರಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಜೀವಿಗಳಿಗೆ ಕೇಳ್ತಕ್ಕಂತಹ ಮಾತಾದ್ರಿಂದ ಈ ಮೂರನ್ನು ಕೂಡ ಒಟ್ಟಿಗೆ ಯಮ ಜೀವಿಗಳಿಗೆ ಹೇಳೋದು ಅಂತ ಇಟ್ಕೊಳ್ಬಹುದು. ಆಮೇಲೆ ಅವರ ಮುಂದಿನ ಶ್ಲೋಕ ನೋಡಿ, ದ್ರವ್ಯಾಮಪ್ಯಭಾವೇ ಅಭಾವೇತು ಅದಾಯ್ತಲ್ವಾ. ಅದರ ಮುಂದಿಂದು ಗರ್ಭಸ್ಥಿತ ಮೃತಾವಾಪಿ ಮುಷಿತಾಸ್ತೆ ಸುದೂಷಿತಾಃ ನ ಪ್ರಾಪ್ತಾಯೈರ್ಹರೇರ್ದೀಕ್ಷಾ ಸರ್ವದುಃಖ ವಿಮೋಚನೆ. ಗರ್ಭಸ್ಥಿತ ಮೃತಾವಾಪಿ ಮುಷಿತಾಸ್ತೆ ಸುಭೂಷಿತಾಃ ನ ಪ್ರಾಪ್ತಾಯೈರ್ಹರೇರ್ದೀಕ್ಷಾ ಸರ್ವದುಃಖ ವಿಮೋಚನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಚತುರ್ಮುಖ ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತಿದು. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರಂತೆ, ಭಗವಂತನ ದೀಕ್ಷೆ, ವೈಷ್ಣವ ದೀಕ್ಷೆ ಏನಿದೆ, ಹರೇಹೇ ದೀಕ್ಷಾ, ಅದನ್ನ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ದೀಕ್ಷೆಯನ್ನು ಪಡ್ಕೊಳ್ಬೇಕು. ಯಾರು ಭಗವಂತನ ದೀಕ್ಷೆಯನ್ನು ಪಡ್ಕೊಂಡಿಲ್ವೋ ಅವರು ಪುನಃ ಗರ್ಭಸ್ಥಿತಾ ಮೃತಾ, ಗರ್ಭವಾಸ, ಮರಣ, ಆಮೇಲೆ ಮುಷಿತಾ ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ಕಳ್ಳತನ ಮೊದಲಾಗಿರ್ತಕ್ಕಂತಹ ದೋಷಗಳಿಗೆ ಒಳಗಾಗ್ತಕ್ಕಂಥವರು, ಹಾಗೆ ಸುದೋಷಿತಾ ಕೆಟ್ಟ ದೋಷಗಳಿರುವಂತವರು, ಈ ರೀತಿಯಾಗಿ ಪುನಃ ಆಗ್ತಾ ಇರ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಂದ್ರೆ ಆದ್ರಿಂದ ಸರ್ವ ದುಃಖ ವಿಮೋಚನೆ, ಭಗವಂತನ ದೀಕ್ಷೆ ಅನ್ನೋದು ಸರ್ವ ದುಃಖಗಳನ್ನು ಕೂಡ ವಿಮೋಚನೆ ಮಾಡ್ತಕ್ಕಂಥದ್ದು, ಸಕಲ ದುಃಖಗಳನ್ನು ಪರಿಹಾರ ಮಾಡ್ತಾ ಇರ್ತಕ್ಕಂತಹ ಆ ಭಗವಂತನ ಪೂಜೆಯನ್ನ, ಹರಿಯ ದೀಕ್ಷಾ, ಭಗವಂತನ ದೀಕ್ಷೆಯನ್ನ ಪ್ರತಿಯೊಬ್ಬರೂ ಕೂಡ ಪಡ್ಕೊಳ್ಳೇಬೇಕು. ಅವರೇ ನಿಜವಾಗ್ಲೂ ಕೃತಕೃತ್ಯರು ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತು.